ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಜೀವಶಾಸ್ತ್ರದ 4ನೇ ಅಧ್ಯಾಯವಾದ ರೋಗಗಳನ್ನು ದೂರವಿರಿಸೋಣ ಎಂಬ ಪಾಠದ 1ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಈಗಾಗಲೇ 3 ಅಧ್ಯಾಯಗಳನ್ನು ಕಲಿತಿದ್ದೇವೆ. 4ನೇ ಅಧ್ಯಾಯಕ್ಕೆ ಬಂದು ತಲುಪಿದ್ದೇವೆ. ರೋಗಗಳನ್ನು ದೂರವಿರಿಸೋಣ. ಇವತ್ತಿನ ಅಂದ್ರೆ ಇಂದಿನ ಒಂದು ಸಂದರ್ಭಕ್ಕೆ ಬಹಳಷ್ಟು ಸೂಕ್ತವಾದ ಒಂದು ಪಾಠ ಇದು. ಯಾಕೆ? ನಿಮಗೆಲ್ಲರಿಗೂ ತಿಳಿದಿದೆ, ಜಗತ್ತು ಇವತ್ತು ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದೆ. ಜನರೆಲ್ಲರೂ ಈ ರೋಗದಿಂದಾಗಿ ಹೆಚ್ಚಿನವರು ಕೂಡ ಮನೆಯಲ್ಲೇ ಕುಳಿತುಕೊಂಡಿದ್ದಾರೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಮುಚ್ಚಿದಂತಹ ಶಾಲೆಯು ಇನ್ನೂ ತೆರೆದಿಲ್ಲ. ಮಕ್ಕಳಾದ ನೀವು ಆನ್ಲೈನ್ ತರಗತಿಗಳನ್ನು ಅವಲಂಬಿಸಿದ್ದೀರಿ. ಕೋವಿಡ್-19 ಎಂಬ ರೋಗಕ್ಕೆ ಕಾರಣವಾದ ವೈರಸ್ ಆಗಿದೆ SARS-CoV-2 ಎಂಬ ಒಂದು ವೈರಸ್. ಕೋವಿಡ್-19 ನ ಲಕ್ಷಣಗಳೆಲ್ಲ ನಿಮಗೆ ಗೊತ್ತಿದೆ. ಜ್ವರ, ಅತಿಯಾದ ಆಯಾಸ, ಗಂಟಲು ನೋವು, ತಲೆನೋವು ಮತ್ತು ವಾಸನೆ, ರುಚಿಯನ್ನು ತಿಳಿಯಲು ಸಾಧ್ಯವಾಗದೇ ಇರು. ಅದಲ್ಲದೆ ಇತರ ಲಕ್ಷಣಗಳು ಕೂಡ ಕಂಡುಬರ್ತವೆ. ಇದು ಒಂದು ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ರೋಗಗಳೆಂದರೇನು? ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ರೋಗಗಳನ್ನು ಸಾಂಕ್ರಾಮಿಕ ರೋಗಗಳೆನ್ನುವರು. ಈ ಕೋವಿಡ್-19 ಎಂಬ ರೋಗವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದು ಹೇಗೆ? ರೋಗಿಗಳು ಕೆಮ್ಮುವಾಗ, ಅದೇ ರೀತಿಯಾಗಿ ಸೀನುವಾಗ ಅವರ ಮೂಗಿನಿಂದ ಬಾಯಿಯಿಂದ ಹೊರಬರುವಂತಹ ದ್ರವದ ಕಣಗಳು ವಾತಾವರಣವನ್ನು ಸೇರ್ತದೆ. ಇದು ತುಂಬಾ ಭಾರ ಇರುವ ಕಾರಣ ಇದು ನೆಲಕ್ಕೆ ಬೀಳ್ಬೋದು ಅಥವಾ ಅಲ್ಲಿರುವಂತಹ ಇತರ ವಸ್ತುಗಳ ಮೇಲೆ ಅದು ಬೀಳ್ಬೋದು. ಅದನ್ನು ಮುಟ್ಟಿದಾಗ, ನಮ್ಮ ಕೈಗೆ ತಾಗಿದಾಗ ಏನಾಗ್ತದೆ? ಅಲ್ಲಿ ರೋಗಾಣುಗಳು ಬಂದು ಅಂಟಿಕೊಳ್ತವೆ. ಸಾಧಾರಣವಾಗಿ ನಮಗೊಂದು ಅಭ್ಯಾಸ ಇದೆ, ಕೈಯಿಂದ ಬಾಯಿಯನ್ನು, ಮೂಗನ್ನು ಮುಟ್ಟುವುದು ಅಥವಾ ಕಣ್ಣನ್ನು ಮುಟ್ಟುವುದು. ಆಗ ಏನಾಗ್ತದೆ? ಕೈಯಲ್ಲಿರುವ ರೋಗಾಣುಗಳು ನಮ್ಮ ಶರೀರವನ್ನು ಸೇರ್ತದೆ. ಪ್ರಧಾನವಾಗಿ ಶ್ವಾಸಕೋಶವನ್ನು ಬಾಧಿಸುವ ಒಂದು ರೋಗ ಕೋವಿಡ್-19. ಆದ್ದರಿಂದ ಇವತ್ತೆಲ್ಲರೂ ಕೋವಿಡ್-19 ಎಂಬ ರೋಗದ ಭೀತಿಯಲ್ಲಿ ಇದ್ದಾರೆ. ಹೇಗೆ ಇದನ್ನು ತಡೆಯುವುದು?
ಆಗಾಗ ಸೋಪ್ ಉಪಯೋಗಿಸಿ, ಕೈ ತೊಳೆಯುವುದು, ಸ್ಯಾನಿಟೈಸರ್ ಉಪಯೋಗಿಸುವುದು, ಅದೇ ರೀತಿಯಾಗಿ ಹೊರ ಹೋಗುವಾಗ ಏನ್ ಮಾಡಬೇಕು, ಮಾಸ್ಕ್ ಉಪಯೋಗಿಸುವುದು. ಇದರಿಂದ ನಮಗೆ ರೋಗ ಬರದಂತೆ ನೋಡಿಕೊಳ್ಬಹುದು. ಅದೇ ರೀತಿ ನಮಗೆಲ್ಲಿಯಾದ್ರೂ ರೋಗ ಇದ್ರೆ ಇನ್ನೊಬ್ಬರಿಗೆ ಹರಡದಂತೆ ನೋಡಿಕೊಳ್ಬಹುದು. ಅದರಿಂದ ಜಾಗ್ರತೆಯಾಗಿ ಇರಿ. ಎಂದರೇನು? 2019ರಲ್ಲಿ ನೋವೆಲ್ ಕರೋನಾ ವೈರಸ್ ಉಸಿರಾಟದ ಸಮಸ್ಯೆಯನ್ನು ಉಂಟುಮಾಡುವ ವೈರಸ್ ಆಗಿದ್ದು, ಇದನ್ನು ಈ ಹಿಂದೆ ಗುರುತಿಸಲಾಗಿಲ್ಲ. ಇದು ಕರೋನಾ ವೈರಸ್ ಎಂದು ಕರೆಯಲ್ಪಡುವ ವೈರಸ್ಗಳ ವಿಶಾಲ ಕುಟುಂಬಕ್ಕೆ ಸೇರಿದೆ. ಕರೋನಾ ವೈರಸ್ ಹೇಗೆ ಹರಡುತ್ತದೆ? ಉಸಿರಾಟದ ಹನಿಗಳಿಂದ. ಸೋಂಕಿತ ವ್ಯಕ್ತಿಯ ಕೆಮ್ಮು ಅಥವಾ ಸೀನುವಿಕೆಯಿಂದ ಬಿಡುಗಡೆಯಾಗುವ ವಾಯುಗಾಮಿ ಉಸಿರಾಟದ ಹನಿಗಳಿಂದ ಹರಡುತ್ತದೆ. ಕರೋನಾ ವೈರಸ್ ಹೇಗೆ ಹರಡುತ್ತದೆ? ದೈಹಿಕ ಸ್ಪರ್ಶ ಅಥವಾ ಇತರ ಸಂಪರ್ಕ. ಸೋಂಕಿತ ವ್ಯಕ್ತಿಯೊಂದಿಗೆ ದೈಹಿಕ ಸ್ಪರ್ಶ ಅಥವಾ ಇತರ ಸಂಪರ್ಕ ಅಥವಾ ವೈರಸ್ ಸೋಂಕಿತ ವ್ಯಕ್ತಿಯ ಮೂಲಕ ಕರೋನಾ ವೈರಸ್ ಹರಡುತ್ತದೆ. ಕರೋನಾ ವೈರಸ್ ಹೇಗೆ ಹರಡುತ್ತದೆ? ವಸ್ತುಗಳು ಮತ್ತು ಮೇಲ್ಮೈಗಳು. ಸೋಂಕಿತ ವ್ಯಕ್ತಿಯು ಮುಟ್ಟಿದ ವಸ್ತು ಅಥವಾ ಮೇಲ್ಮೈಯನ್ನು ಮುಟ್ಟಿದರೆ ವೈರಸ್ ನಿಮ್ಮ ಬಾಯಿ, ಮೂಗು ಮತ್ತು ಕಣ್ಣುಗಳನ್ನು ಪ್ರವೇಶಿಸಬಹುದು. ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು? ಸಂಪರ್ಕವನ್ನು ತಪ್ಪಿಸಿ. ಕನಿಷ್ಠ 2 ಮೀಟರ್ ಅಥವಾ 6 ಅಡಿ ಅಂತರದಲ್ಲಿ ಉಳಿಯುವ ಮೂಲಕ ಅನಾರೋಗ್ಯದಿಂದ ಬಳಲುತ್ತಿರುವ ಜನರೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸಿ. ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು? ಕೈ ತೊಳೆಯಿರಿ. ಕನಿಷ್ಠ 20 ಸೆಕೆಂಡುಗಳ ಕಾಲ ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ತೊಳೆಯಿರಿ. ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು? ನಿಮ್ಮ ಮುಖವನ್ನು ಮುಟ್ಟಬೇಡಿ. ತೊಳೆಯದ ಕೈಗಳಿಂದ ನಿಮ್ಮ ಮೂಗು ಮತ್ತು ಬಾಯಿಯನ್ನು ಮುಟ್ಟುವುದನ್ನು ತಪ್ಪಿಸಿ. ಕೋವಿಡ್-19 ರೋಗಿಗಳು ಜ್ವರ, ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಸೇರಿದಂತೆ ಕಡಿಮೆ ಪ್ರಮಾಣ ಅಥವಾ ತೀವ್ರವಾದ ಉಸಿರಾಟದ ಕಾಯಿಲೆಯನ್ನು ಅನುಭವಿಸಿದ್ದಾರೆ. ಒಡ್ಡಿಕೊಂಡ 2 ರಿಂದ 14 ದಿನಗಳ ನಂತರ ಈ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಸಾಮಾಜಿಕ ಅಂತರ ಹೇಗೆ ಕೆಲಸ ಮಾಡುತ್ತದೆ? ಇದು ಸೋಂಕನ್ನು ತಡೆಯುತ್ತದೆ. ನಿಮ್ಮ ಮತ್ತು ಇತರರ ನಡುವೆ ಹೆಚ್ಚು ಅಂತರವಿದ್ದರೆ ವೈರಸ್ ಹರಡುವುದು ಹೆಚ್ಚು ಕಷ್ಟವಾಗುತ್ತದೆ. ಇಂದಿನ ಸಾಂಕ್ರಾಮಿಕ ರೋಗಗಳಿಂದ ತಿಳಿಯುವುದೇನೆಂದರೆ, ಸಾಮಾಜಿಕ ಅಂತರದ ತ್ವರಿತ ಅನುಷ್ಠಾನವು ಸೋಂಕಿನ ಹರಡುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ರೋಗಗಳ ಕುರಿತು ಹೇಳುವಾಗ ಕೋವಿಡ್-19 ಬಗ್ಗೆ ನಾನು ಸೂಚಿಸಿದಷ್ಟೇ. ಕಾರಣ, ಕೋವಿಡ್-19 ಎಂಬ ರೋಗ ಒಂದು ಸಾಂಕ್ರಾಮಿಕ ರೋಗ. ಆದ್ದರಿಂದ ಕೋವಿಡ್-19 ಎಂಬುದು ನಮ್ಮ ಪಾಠಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಒಂದು ರೋಗ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿರುವ 1ನೇ ಪೇಜಿನಲ್ಲಿ ಪತ್ರಿಕಾ ವರದಿಗಳ ಒಂದು ಕೊಲಾಶ್ ಅನ್ನು ಕೊಟ್ಟಿದ್ದಾರೆ. ಅದನ್ನೊಮ್ಮೆ ಗಮನಿಸಿ. ಅದು ಯಾವುದರ ಕುರಿತಾಗಿರುವ ಕೊಲಾಶ್ ಆಗಿದೆ? 2018ರಲ್ಲಿ ನಮ್ಮ ಕೇರಳವು ವಿನಾಶಕಾರಿಯಾದ ಒಂದು ಪ್ರಕೃತಿ ದುರಂತ ಅಂದ್ರೆ ಪ್ರಳಯವನ್ನು ಎದುರಿಸಿತ್ತು. ಅದೇ ರೀತಿ 2019ರಲ್ಲಿ ಕೂಡ ಪ್ರಳಯ ಪುನಃ ಕಂಡು ಬಂತು. ಆ ಸಂದರ್ಭದಲ್ಲಿರುವಂತಹ ಪತ್ರಿಕಾ ವರದಿಗಳ ಒಂದು ಕೊಲಾಶ್ ಅದು. ಆ ಕೊಲಾಶ್ನಲ್ಲಿರುವ ವಿಷಯಗಳು ಯಾವುವು? ಇಲಿಜ್ವರವನ್ನು ತಡೆಯೋಣ, ಪ್ರಳಯ ಬಾಧಿತ ಪ್ರದೇಶಗಳಲ್ಲಿ ಶುದ್ಧ ನೀರಿನ ಪೂರೈಕೆಯನ್ನು ಖಚಿತಪಡಿಸಲಿರುವ ಕ್ರಮ, ಮಳೆ ಹಾನಿಯೊಂದಿಗೆ ಸಾಂಕ್ರಾಮಿಕ ರೋಗಗಳು ಮುಂತಾದ ವಿಷಯಗಳನ್ನು ಆ ಪತ್ರಿಕಾ ವರದಿ ಒಳಗೊಂಡಿತ್ತು. ಅಂದರೆ ಪ್ರಳಯದ ನಂತರ ಸಾಂಕ್ರಾಮಿಕ ರೋಗಗಳು ಹಬ್ಬಿಕೊಂಡಿತು. ಪ್ರಳಯದ ನಂತರ ಸಾಂಕ್ರಾಮಿಕ ರೋಗಗಳು
ಹಬ್ಬಿಕೊಂಡಿತು. ಪ್ರಳಯ ಬಾಧಿತ ಪ್ರದೇಶಗಳಲ್ಲಿ ಶುದ್ಧವಾದ ನೀರಿರಲಿಲ್ಲ. ಅಲ್ಲಿರುವ ನೀರು ಕುಡಿಯಲು, ಅದೇ ರೀತಿಯಾಗಿ ಆಹಾರ ತಯಾರಿಸಲು ಯೋಗ್ಯವಾಗಿರಲಿಲ್ಲ. ಕಾರಣ ಏನು? ನೀರು ಮಲಿನವಾಗಿತ್ತು. ನೀರಿನಲ್ಲಿ ಬೆರೆತಿರುವ ಮಾಲಿನ್ಯಗಳು ಯಾವುವು? ಚರಂಡಿ ಮಾಲಿನ್ಯ, ಇತರ ಮಾಲಿನ್ಯಗಳು, ಕೈಗಾರಿಕಾ ಮಾಲಿನ್ಯಗಳು, ಕೃಷಿ ಮಾಲಿನ್ಯಗಳು ಮತ್ತು ಇತರ ಮಾರಕವಾದ ರಾಸಾಯನಿಕ ವಸ್ತುಗಳನ್ನು ಒಳಗೊಂಡಿರುವ ನೀರಾಗಿತ್ತು ಪ್ರಳಯ ಬಾಧಿತ ಪ್ರದೇಶಗಳಲ್ಲಿ ಇರುವಂತಹ ನೀರು. ಅಲ್ಲಿ ಶುದ್ಧ ಜಲದ ಪೂರೈಕೆ ಇರಲಿಲ್ಲ. ಮತ್ತೆ ಅಲ್ಲಿ ಹೇಳಿರುವ ಇನ್ನೊಂದು ವಿಷಯವಾಗಿತ್ತು, ಇಲಿಜ್ವರವನ್ನು ತಡೆಯೋಣ. ಇಲಿಜ್ವರವು ಒಂದು ಜಲಜನ್ಯ ರೋಗ. ಅಂದ್ರೆ ಮಲಿನವಾದ ಜಲದ ಮೂಲಕ ಹರಡುವಂತಹ ಒಂದು ರೋಗವಾಗಿದೆ ಇಲಿಜ್ವರ. ಅದಲ್ಲದೆ ಮಲಿನವಾದ ನೀರಿನ ಮೂಲಕ ಹರಡುವ ಇತರ ರೋಗಗಳಾಗಿವೆ ಕೊಲೆರಾ, ಟೈಫಾಯ್ಡ್, ಹಳದಿ ಕಾಮಾಲೆ ಅಥವಾ ಜಾಂಡೀಸ್ ಆಗಿರುವುದು. ಆ ಸಂದರ್ಭದಲ್ಲಿ 2018ರಲ್ಲಿ ಪ್ರಳಯದ ನಂತರ ಜನರಿಗೆ ಬಾಧಿಸಿದ ರೋಗವಾಗಿತ್ತು ಇಲಿಜ್ವರ. ಅದಲ್ಲದೆ ಸೊಳ್ಳೆಗಳಿಂದ ಹರಡುವ ರೋಗಗಳು ಕೂಡ ಆಗ ಕಾಣಿಸಿಕೊಂಡಿತು. ಕಾರಣ ಸೊಳ್ಳೆಗಳ ವೃದ್ಧಿಯಾಗುವಿಕೆ ಉಂಟಾಗುವುದು ಕಟ್ಟಿ ನಿಂತ ನೀರಲ್ಲಿ. ಡೆಂಗಿ ಜ್ವರ, ಮಲೇರಿಯಾ, ಚಿಕುನ್ಗುನ್ಯಾ ಮುಂತಾದ ರೋಗಗಳನ್ನು ಸೊಳ್ಳೆಗಳು ಹರಡುತ್ತವೆ. ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ ಮುಂತಾದ ರೋಗಗಳನ್ನು ಸೊಳ್ಳೆಗಳು ಹರಡುತ್ತವೆ. ರೋಗಾಣುಗಳಲ್ಲಿ ಹೆಚ್ಚಿನವುಗಳು ಸೂಕ್ಷ್ಮ ಜೀವಿಗಳಾಗಿವೆ. ರೋಗಾಣುಗಳಲ್ಲಿ ಹೆಚ್ಚಿನವುಗಳು ಸೂಕ್ಷ್ಮ ಜೀವಿಗಳಾಗಿವೆ. ಇಂತಹ ಸಂದರ್ಭಗಳಲ್ಲಿ, ಅಂದರೆ ಪ್ರಳಯಾನಂತರ ಈ ರೀತಿಯ ರೋಗಗಳು ಹರಡಲಿರುವ ಕಾರಣಗಳೇನು? ಪ್ರಳಯಾನಂತರ ಇಂತಹ ರೋಗಗಳು ಹರಡಲಿರುವ ಕಾರಣಗಳೇನು? ಶುಚಿತ್ವ ಇಲ್ಲದಿರುವಿಕೆ, ಮಲಿನವಾದ ನೀರು, ಪರಿಸರ ಮಾಲಿನ್ಯ, ರೋಗಾಣುಗಳ ಸಂಖ್ಯೆಯಲ್ಲಿ ಉಂಟಾದ ಹೆಚ್ಚಳ, ರೋಗಾಣು ವಾಹಕಗಳಾದ ಪ್ರಾಣಿಗಳ ಸಂಖ್ಯೆಯಲ್ಲಿ ಉಂಟಾದ ಹೆಚ್ಚಳ, ರೋಗಾಣುಗಳಿಗೆ ವೃದ್ಧಿಸಲು ಉಂಟಾಗುವಂತಹ ಅನುಕೂಲಕರ ಪರಿಸ್ಥಿತಿಗಳು ಮುಂತಾದವುಗಳು. ಈ ಸಂದರ್ಭದಲ್ಲಿ ರೋಗಗಳು ಹರಡಲು ಕಾರಣವೇನು? ಶುಚಿತ್ವ ಇಲ್ಲದಿರುವಿಕೆ, ಮಲಿನವಾದ ನೀರು, ಪರಿಸರ ಮಾಲಿನ್ಯ, ರೋಗಾಣುಗಳ ಸಂಖ್ಯೆಯಲ್ಲಿ ಉಂಟಾದ ಹೆಚ್ಚಳ, ರೋಗಾಣು ವಾಹಕಗಳಾದ ಪ್ರಾಣಿಗಳ ಸಂಖ್ಯೆಯಲ್ಲಿ ಉಂಟಾದ ಹೆಚ್ಚಳ, ರೋಗಾಣುಗಳಿಗೆ ವೃದ್ಧಿಸಲು ಅನುಕೂಲಕರವಾದ ಕೆಲವು ಸಂದರ್ಭಗಳು. ಅಂದ್ರೆ ತೇವಾಂಶ ಹೆಚ್ಚಾಗಿರುವಾಗ ರೋಗಾಣುಗಳ ಸಂಖ್ಯೆ ಹೆಚ್ಚಾಗ್ತದೆ. ವಾತಾವರಣದ ಉಷ್ಣತೆ ಕಡಿಮೆ ಆಗುವಾಗಲೂ ಕೂಡ ರೋಗಾಣುಗಳ ಸಂಖ್ಯೆ ಹೆಚ್ಚಾಗುವುದು. ಮುಂದೆ ಸೂಕ್ಷ್ಮ ಜೀವಿಗಳು ಮತ್ತು ರೋಗಗಳು. ಸೂಕ್ಷ್ಮ ಜೀವಿಗಳೆಲ್ಲವೂ ರೋಗಗಳನ್ನು ಉಂಟು ಮಾಡುವುದಿಲ್ಲ. ಆದರೆ ಕೆಲವು ಸೂಕ್ಷ್ಮ ಜೀವಿಗಳು ರೋಗಕಾರಕಗಳಾಗಿವೆ. ಉಪಕಾರಿಯಾದ ಸೂಕ್ಷ್ಮಜೀವಿಗಳು ಕೂಡ ಇವೆ. ಯಾವುದೆಲ್ಲ ಉಪಕಾರಿಯಾದ ಸೂಕ್ಷ್ಮಜೀವಿಗಳು? ಎಲ್ಲ ಸೂಕ್ಷ್ಮಜೀವಿಗಳು ರೋಗಗಳನ್ನು ಉಂಟು ಮಾಡುವುದಿಲ್ಲ. ಕೆಲವು ಉಪಕಾರಿ ಸೂಕ್ಷ್ಮಜೀವಿಗಳು ಕೂಡ ಇವೆ. ಹಾಲನ್ನು ಮೊಸರಾಗಿಸುವ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ನಮ್ಮ ಸಣ್ಣ ಕರುಳಿನಲ್ಲಿ ವಾಸಿಸಿ
ಕೆಲವು ಬ್ಯಾಕ್ಟೀರಿಯಾಗಳು ವಿಟಮಿನ್ ಕೆ ಅನ್ನು ಉತ್ಪಾದಿಸ್ತವೆ. ಕೆಲವು ಪಾನೀಯಗಳ ತಯಾರಿಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸ್ತಾರೆ. ಆಲ್ಕೋಹಾಲ್, ವೈನ್ ಮುಂತಾದ ಪಾನೀಯಗಳ ತಯಾರಿಯಲ್ಲಿ. ಔಷಧಗಳ ನಿರ್ಮಾಣಕ್ಕಾಗಿ ಕೂಡ ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸ್ತಾರೆ. ಬೇಕರಿ ಆಹಾರ ವಸ್ತುಗಳನ್ನು ತಯಾರಿಸಲು ಈಸ್ಟ್ನಂತಹ ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸ್ತಾರೆ. ಅದಲ್ಲದೆ ಸೂಕ್ಷ್ಮ ಜೀವಿಗಳ ಬಹಳ ಪ್ರಧಾನವಾದ ಕಾರ್ಯ ಇವುಗಳು ಪೃಥಕ್ಕಾರಕಗಳಾಗಿವೆ. ಸತ್ತ ಜೀವಿಗಳನ್ನು ಇವುಗಳು ಕೊಳೆಯಿಸುತ್ತವೆ. ಹೀಗೆ ಹಲವಾರು ಉಪಕಾರಿ ಸೂಕ್ಷ್ಮ ಜೀವಿಗಳು ಕೂಡ ಇವೆ. ಆದರೆ ಕೆಲವು ಸೂಕ್ಷ್ಮ ಜೀವಿಗಳು ರೋಗಗಳನ್ನು ಉಂಟು ಮಾಡುತ್ತವೆ. ಯಾವುದೆಲ್ಲ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು? ನೀವೊಮ್ಮೆ ಪಟ್ಟಿ ಮಾಡಿ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಒಂದು ಕೊಟ್ಟಿದ್ದಾರೆ. ಯಾವುದು? ಬ್ಯಾಕ್ಟೀರಿಯಾ. ಎರಡನೆಯದು ವೈರಸ್, ಫಂಗಸ್ ಮತ್ತು ಪ್ರೋಟೋಸೋವಾಗಳು. ರೋಗವನ್ನುಂಟು ಮಾಡುವ ಸೂಕ್ಷ್ಮ ಜೀವಿಗಳಾಗಿವೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಮತ್ತು ಪ್ರೋಟೋಸೋವಾಗಳು. ಬ್ಯಾಕ್ಟೀರಿಯಾ ಉಂಟು ಮಾಡುವ ರೋಗಗಳಾಗಿವೆ ಇಲಿಜ್ವರ, ರೋಗಾಣು ಲೆಪ್ಟೋಸ್ಪೈರಾ, ಅದೇ ರೀತಿ ಕ್ಷಯ ರೋಗ, ರೋಗಾಣು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ವೈರಸ್ ಉಂಟು ಮಾಡುವ ರೋಗಗಳಾಗಿವೆ ಏಡ್ಸ್, ರೋಗಾಣು ಹ್ಯೂಮನ್ ಇಮ್ಯುನೋವೈರಸ್, HIV, ನಿಮಗೆಲ್ಲರಿಗೂ ತಿಳಿದಿರುವ COVID-19, ರೋಗಾಣು ಸಾರ್ಸ್ CoV-2 ಎಂಬುದು. ಫಂಗಸ್ ರೋಗಗಳಾಗಿವೆ ರಿಂಗ್ವರ್ಮ್ ಅಥವಾ ಗಜಕರ್ಣ, ಅಥ್ಲೆಟ್ಸ್ ಫುಟ್ ಮುಂತಾದವುಗಳು. ಪ್ರೋಟೋಸೋವಾ ಉಂಟು ಮಾಡುವಂತಹ ರೋಗಗಳು ಅಮೀಬಾ ಉಂಟು ಮಾಡುವ ಭೇದಿ, ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಸೋವಾ ಉಂಟು ಮಾಡುವ ಮಲೇರಿಯಾ. ಸೂಕ್ಷ್ಮ ಜೀವಿಗಳು ಮನುಷ್ಯರಿಗೆ ಮಾತ್ರವಲ್ಲ ರೋಗವನ್ನುಂಟು ಮಾಡುವುದು, ಇವುಗಳು ಪ್ರಾಣಿಗಳಲ್ಲಿಯೂ ಸಸ್ಯಗಳಲ್ಲಿಯೂ ರೋಗವನ್ನು ಉಂಟು ಮಾಡುತ್ತವೆ. ಇವುಗಳು ಸಸ್ಯಗಳಲ್ಲಿಯೂ ಪ್ರಾಣಿಗಳಲ್ಲಿಯೂ ರೋಗವನ್ನು ಉಂಟು ಮಾಡುತ್ತವೆ. ಸಸ್ಯ ರೋಗಗಳಿಗೆ ಉದಾಹರಣೆಗಳಾಗಿವೆ ಭತ್ತದ ಬ್ಲೈಟ್ ರೋಗ, ತೆಂಗಿನ ತಿರಿಕೊಳೆಯುವ ರೋಗ, ಕರಿಮೆಣಸಿನ ಶೀಘ್ರ ಸೊರಗುವ ರೋಗ ಮುಂತಾದವುಗಳು. ಪ್ರಾಣಿ ರೋಗಗಳಿಗೆ ಉದಾಹರಣೆಗಳಾಗಿವೆ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ, ಆಂಥ್ರಾಕ್ಸ್ ಮುಂತಾದವುಗಳು. ಪ್ರಾಣಿಗಳಲ್ಲಿ ಕಂಡುಬರುವ ರೋಗಗಳಿಗೆ ಉದಾಹರಣೆಗಳಾಗಿವೆ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ, ಆಂಥ್ರಾಕ್ಸ್ ಮುಂತಾದವುಗಳು. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ 2ನೇ ಪೇಜಿನಲ್ಲಿ ಒಂದು ಚಿತ್ರೀಕರಣವನ್ನು ಕೊಟ್ಟಿದ್ದಾರೆ. ರೋಗಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದು ಹೇಗೆ? ಆ ಚಿತ್ರೀಕರಣವನ್ನೊಮ್ಮೆ ಗಮನವಿಟ್ಟು ನೋಡಿ. ಅದನ್ನು ನಾವು ಒಂದೊಂದನ್ನೇ ಚರ್ಚೆ ಮಾಡೋಣ. ಅಲ್ಲಿ 1ನೇದು ಕೊಟ್ಟಿದ್ದಾರೆ, ಹಸ್ತಲಾಘವ, ಶೇಕ್ ಹ್ಯಾಂಡ್ ಮಾಡುವಾಗ ಯಾವೆಲ್ಲ ರೋಗಗಳು ಹರಡ್ತವೆ. COVID-19 ಹರಡುವುದು ಈ ರೀತಿ ಸ್ಪರ್ಶದ ಮೂಲಕ ಹರಡ್ತದೆ. ಅದಲ್ಲದೆ ಈ ರೀತಿ ಹರಡುವ ರೋಗಗಳಾಗಿವೆ ಚಿಕನ್ ಪಾಕ್ಸ್, ರಿಂಗ್ ವರ್ಮ್ಗಳು, ಹೆಚ್ಚಿನ ಫಂಗಸ್ ರೋಗಗಳು, ಇನ್ನು ಹರ್ಪಿಸ್ ಅಂತ ಕರೀತಾರೆ, ಸರ್ಪಸುತ್ತು, ಅದೇ ರೀತಿಯಾಗಿ ನಮ್ಮ ಕಣ್ಣಿನ ಕೆಂಗಣ್ಣು ಮುಂತಾದವುಗಳು. ಚಿಕನ್ ಪಾಕ್ಸ್, ರಿಂಗ್ ವರ್ಮ್ ಅಥವಾ ಗಜಕರ್ಣ, ತುರಿಕೆ, ಹರ್ಪಿಸ್ ಅಥವಾ ಸರ್ಪಸುತ್ತು, ಕೆಂಗಣ್ಣು ಮುಂತಾದ ರೋಗಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪರ್ಶದ ಮೂಲಕ ಹರಡುತ್ತದೆ. ಮುಂದಿನದು ಮಲಿನವಾದ ನೀರು ಮತ್ತು ಆಹಾರದ ಮೂಲಕ ಹರಡುವ ರೋಗಗಳು. ಇಲಿಜ್ವರದ ಕುರಿತು ನಾವು ಈಗಾಗಲೇ ಕಲ್ತಿದ್ದೇವೆ. ಅದು ಹರಡುವುದು ಮಲಿನವಾದ
ನೀರಿನ ಮೂಲಕ. ಅದೇ ರೀತಿ ಕೊಲೆರಾ, ಟೈಫಾಯ್ಡ್, ಜಾಂಡಿಸ್ ಅಥವಾ ಹಳದಿ ಕಾಮಾಲೆ ರೋಗ ಮಲಿನವಾದ ನೀರು ಮತ್ತು ಆಹಾರದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದು. ಮೂರನೆಯದು ಕೆಮ್ಮುವುದು ಮತ್ತು ಸೀನುವುದರ ಮೂಲಕ ಹರಡುವ ರೋಗಗಳು. ಕೋವಿಡ್-19 ಹರಡುವುದು ಕೆಮ್ಮುವುದು ಮತ್ತು ಸೀನುವುದರ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಸಾಮಾನ್ಯ ಶೀತ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದು ಕೆಮ್ಮುವುದು ಸೀನುವುದರ ಮೂಲಕ. ಅದಲ್ಲದೆ ಗೂರಲು ಕೆಮ್ಮು ರೋಗ, ಕೆಮ್ಮುವುದು ಮತ್ತು ಸೀನುವುದು ಇದರ ಮೂಲಕ ಹರಡುವ ರೋಗಗಳಾಗಿವೆ ಕೋವಿಡ್-19, ಸಾಮಾನ್ಯ ಶೀತ, ಗೂರಲು ಕೆಮ್ಮು ಮತ್ತು ಕ್ಷಯ ರೋಗಗಳು. ಮುಂದಿನದ್ದು ರೋಗಾಣು ವಿಮುಕ್ತಗೊಳಿಸದ ಸಿರಿಂಜಿನ ಮೂಲಕ ಹರಡುವ ರೋಗಗಳು. ರೋಗಾಣು ವಿಮುಕ್ತಗೊಳಿಸದ ಸಿರಿಂಜಿನ ಮೂಲಕ ಮಾರಕವಾದ ಏಡ್ಸ್ ರೋಗ ಮತ್ತು ಹೆಪಾಟೈಟಿಸ್ ಬಿ ಮತ್ತು ಸಿಗಳು ಹರಡುತ್ತವೆ. ರೋಗಾಣು ವಿಮುಕ್ತಗೊಳಿಸದ ಸಿರಿಂಜಿನ ಮೂಲಕ ಮಾರಕವಾದ ಏಡ್ಸ್ ರೋಗ, ಹೆಪಾಟೈಟಿಸ್ ಬಿ ಮತ್ತು ಸಿ ಮುಂತಾದ ರೋಗಗಳು ಹರಡುತ್ತವೆ. ರೋಗಾಣು ವಾಹಕಗಳಾದ ಪ್ರಾಣಿಗಳ ಮೂಲಕ ಹರಡುವ ರೋಗಗಳು. ಇಲಿಜ್ವರ ಹರಡುವುದು ಹೇಗೆ? ಇಲಿಯ ಅಥವಾ ನಾಯಿ ಮತ್ತು ಇತರ ಪ್ರಾಣಿಗಳ ಮೂತ್ರವು ನೀರನ್ನು ಬೆರೆತಾಗ ಅದರ ಮೂಲಕ ರೋಗಾಣುಗಳು ಮನುಷ್ಯರ ಶರೀರವನ್ನು ಪ್ರವೇಶಿಸುವುದು. ಅದೇ ರೀತಿಯಾಗಿ ಹುಚ್ಚುನಾಯಿ ಕಡಿತ, ರ್ಯಾಬಿಸ್ ಹರಡುವುದು ಹೇಗೆ? ಈ ರೋಗ ಬಾಧಿಸಿದಂತಹ ನಾಯಿ ಮನುಷ್ಯರನ್ನು ಕಡಿದಾಗ. ಅದೇ ರೀತಿ ಜಾನುವಾರುಗಳಿಂದ ಕೂಡ ರ್ಯಾಬಿಸ್ ರೋಗವು ಮನುಷ್ಯರಿಗೆ ಹರಡುವುದು. ಹುಚ್ಚುನಾಯಿ ಕಡಿತ ಅಥವಾ ರ್ಯಾಬಿಸ್ ರೋಗವು ನಾಯಿಯ ಮೂಲಕ, ನಾಯಿ ಕಡಿದಾಗ ಮನುಷ್ಯರಿಗೆ ಹರಡುವುದು. ಜಾನುವಾರುಗಳಿಂದ ಕೂಡ ರ್ಯಾಬಿಸ್ ರೋಗವು ಮನುಷ್ಯರಿಗೆ ಹರಡುತ್ತದೆ. ಅದೇ ರೀತಿ ಪಕ್ಷಿ ಜ್ವರ, ಇದು ಪಕ್ಷಿಗಳಿಂದ ಮನುಷ್ಯರಿಗೆ ಹರಡುವುದು. ಆಂಥ್ರಾಕ್ಸ್ ರೋಗ ಜಾನುವಾರುಗಳಿಂದ ಮನುಷ್ಯರಿಗೆ ಹರಡುವುದು. ಇನ್ನು ಸೊಳ್ಳೆಗಳ ಮೂಲಕ ಹರಡುವ ರೋಗಗಳಾಗಿವೆ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ ಮುಂತಾದವುಗಳು. ನೀಪಾ ರೋಗದ ಕುರಿತು ನೀವು ಕೇಳಿದ್ದೀರಿ. ಇದು ಹರಡಿದ್ದು ಬಾವಲಿಗಳ ಮೂಲಕ ಆಗಿದೆ. ಮುಂದೆ ಒಬ್ಬರು ಉಪಯೋಗಿಸಿದ ವಸ್ತ್ರವನ್ನು ಅಥವಾ ಬಟ್ಟೆ ಬರೆಗಳನ್ನು ಇನ್ನೊಬ್ಬರು ಉಪಯೋಗಿಸಿದಾಗ ರೋಗಗಳು ಹರಡುತ್ತವೆ. ನಾವು ಸ್ವಂತ ಉಪಯೋಗಿಸುವ ಬಟ್ಟೆ ಬರೆಗಳನ್ನು, ಟವೆಲ್ಗಳನ್ನು ಮುಂತಾದವುಗಳನ್ನು ಇನ್ನೊಬ್ಬರಿಗೆ ಉಪಯೋಗಿಸಲು ನೀಡಬಾರದು. ಅದೇ ರೀತಿ ಅವರ ಬಟ್ಟೆ ಬರೆಗಳು, ಟವೆಲ್ಗಳನ್ನು ನಾವು ಉಪಯೋಗಿಸಬಾರದು. ಇದರಲ್ಲಿರುವ ರೋಗಾಣುಗಳು ನಮ್ಮ ಬಟ್ಟೆ ಬರೆಗಳ ಮೂಲಕ ಅಥವಾ ಟವೆಲ್ನ ಮೂಲಕ ನಮ್ಮ ಶರೀರವನ್ನು ಸೇರಲು ಸಾಧ್ಯತೆ ಇದೆ. ಹೆಚ್ಚಾಗಿ ಚರ್ಮ ರೋಗಗಳು ಉಂಟಾಗುವುದು ಈ ಬಟ್ಟೆ ಬರೆಗಳ ಅಥವಾ ಟವೆಲ್ಗಳನ್ನು ಉಪಯೋಗಿಸುವುದರ ಮೂಲಕ. ಪ್ರಧಾನವಾಗಿ ರಿಂಗ್ವರ್ಮ್, ಗಜಕರ್ಣದಂತಹ ರೋಗಗಳು ಬರುವುದು ಈ ಒಬ್ಬರು ಉಪಯೋಗಿಸಿದ ಟವೆಲ್, ಶರ್ಟ್ಗಳು ಮತ್ತು ಇತರ ವಸ್ತ್ರಗಳನ್ನು ಉಪಯೋಗಿಸುವುದರಿಂದ. ಅದರಿಂದ ನಾವು ಶುಚಿಯಾದ ಬಟ್ಟೆ ಬರೆಗಳನ್ನು ಧರಿಸಬೇಕು. ಇನ್ನೊಬ್ಬರ ಬಟ್ಟೆ ಬರೆಗಳನ್ನು, ಟವೆಲ್ಗಳನ್ನು ನಾವು ಹಂಚಿಕೊಳ್ಳಬಾರದು ಅಥವಾ ಶೇರ್ ಮಾಡಿಕೊಳ್ಳಬಾರದು. ಮುಂದೆ ಸಾಂಕ್ರಾಮಿಕ ರೋಗಗಳನ್ನು ಬರದಂತೆ ತಡೆಯುವುದು ಹೇಗೆ? ಅದರ ಬಗ್ಗೆ ಒಂದು ಪಟ್ಟಿ ಮಾಡಿ ಬರೀಲಿಕ್ಕೆ ನಿಮ್ಮ ಹತ್ರ ಹೇಳಿದ್ದಾರೆ. ಹೇಗೆ ತಡಿಬಹುದು? ಸಾಂಕ್ರಾಮಿಕ ರೋಗಗಳನ್ನು ಬರದಂತೆ ನೋಡಿಕೊಳ್ಳುವುದು ಅಥವಾ ತಡೆಯುವುದು ಹೇಗೆ? ಪ್ರಧಾನವಾಗಿ ಒಂದನೇದು ಕೈಗಳನ್ನು ಸೋಪ್ ಉಪಯೋಗಿಸಿ ಆಗಾಗ ತೊಳೆಯಬೇಕು. ಎರಡನೇದು ಮಾಸ್ಕ್ ಧರಿಸಬೇಕು. ಇವತ್ತಿನ ಸ್ಥಿತಿಗೆ ಹೇಳುವಾದ್ರೆ ನಾವು ಏನ್ ಮಾಡಬೇಕು? ಇನ್ನೊಬ್ಬರು ವ್ಯಕ್ತಿಯೊಡನೆ ಮಾತನಾಡುವಾಗ 1 ಮೀಟರ್ ದೂರದಲ್ಲಿ ಇರಬೇಕು. ಕಾರಣ ಏನು? ಕೋವಿಡ್-19 ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದು. ಶುಚಿಯಾದ ಆಹಾರ ಮತ್ತು ನೀರನ್ನು ಉಪಯೋಗಿಸಬೇಕು. ಇತರರು ಉಪಯೋಗಿಸಿದ ಟವೆಲ್ಗಳು, ಬಟ್ಟೆ ಬರೆಗಳು ಮತ್ತು ಇತರ ವಸ್ತ್ರಗಳನ್ನು ಉಪಯೋಗಿಸಬಾರದು.
ರೋಗಾಣುವಾಹಕಗಳಾದ ಪ್ರಾಣಿಗಳಿಂದ ದೂರವಿರಬೇಕು. ರೋಗಾಣುವಾಹಕಗಳಾದ ಪ್ರಾಣಿಗಳಿಂದ ದೂರವಿರಬೇಕು. ವ್ಯಾಕ್ಸಿನೇಷನ್ ಅನ್ನು ಉಪಯೋಗಿಸುವುದು, ವ್ಯಾಕ್ಸಿನೇಷನ್ ಮಾಡಿಕೊಳ್ಳುವುದು. ಕೆಲವು ರೋಗಗಳಿಗೆ ಈಗಾಗಲೇ ವ್ಯಾಕ್ಸಿನೇಷನ್ ಇದೆ. ಉದಾಹರಣೆಗೆ ಕ್ಷಯ ರೋಗಕ್ಕೆ ವ್ಯಾಕ್ಸಿನ್ ಇದೆ. ಅದೇ ರೀತಿ DPT ವ್ಯಾಕ್ಸಿನ್, ಡಿಫ್ತೀರಿಯಾ, ಗೂರಲು ಕೆಮ್ಮು, ಟಿಟನಸ್ ರೋಗಗಳಿಗೆ ಎದುರಾಗಿ ಉಪಯೋಗಿಸ್ತಾರೆ. ವ್ಯಾಕ್ಸಿನೇಷನ್ ಮಾಡಿಕೊಳ್ಳುವುದು. ರೋಗಿಗಳಿಂದ ದೂರವಿರುವುದು. ಅದೇ ರೀತಿ ನಮಗೇನಾದ್ರೂ ರೋಗಗಳಿದ್ರೆ ಮನೆಯಲ್ಲೇ ಉಳಿದುಕೊಳ್ಳಬೇಕು. ಇದರಿಂದ ಇತರರಿಗೆ ನಮ್ಮ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಸಾಮಾನ್ಯವಾಗಿ ನಾವು ಉಪಯೋಗಿಸುವ ವಸ್ತುಗಳನ್ನು ಶುಚಿಯಾಗಿ ಇಟ್ಟುಕೊಳ್ಬೇಕು. ನಾವು ಮುಟ್ಟುವ ಎಲ್ಲ ವಸ್ತುಗಳನ್ನು ರೋಗಾಣು ವಿಮುಕ್ತಗೊಳಿಸಬೇಕು. ಈ ರೀತಿಯಾಗಿ ನಮ್ಗೇನ್ ಮಾಡಬಹುದು, ರೋಗಗಳು, ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಯಬಹುದು. ನೀವು ನಿಮ್ಮ ಸೈನ್ಸ್ ಡೈರಿಯಲ್ಲಿ ಪ್ರಳಯದ ನಂತರ ವಿವಿಧ ರೋಗಗಳು ಹರಡಲಿರುವ ಕಾರಣಗಳೇನು ಇದರ ಕುರಿತು ಒಂದು ಟಿಪ್ಪಣಿಯನ್ನು ತಯಾರಿಸಿ. ನಂತರ ರೋಗಕಾರಕಗಳಾದ ಸೂಕ್ಷ್ಮ ಜೀವಿಗಳು ಯಾವುವು ಎನ್ನುವುದನ್ನು ಬರೆಯಿರಿ. ಅದೇ ರೀತಿಯಾಗಿ ರೋಗಕಾರಕಗಳಾದ ಸೂಕ್ಷ್ಮ ಜೀವಿಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುವುದು ಎನ್ನುವುದರ ಕುರಿತು ಒಂದು ಟಿಪ್ಪಣಿಯನ್ನು ತಯಾರಿಸಿ ಇಟ್ಟುಕೊಳ್ಳಿ. ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಯಲಿರುವ ವಿಧಾನಗಳ ಕುರಿತು ಒಂದು ಟಿಪ್ಪಣಿಯನ್ನು ತಯಾರಿಸಿರಿ. ಈ ಪಾಠದ ಮುಂದಿನ ಭಾಗವನ್ನು ಮುಂದಿನ ಕ್ಲಾಸಿನಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.